ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ, ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ್ಯರಿಗೆ ಬರೆದ 1 ಕೊರಿಂಥ 4ನೇ ಅಧ್ಯಾಯ. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರ ಅಂತ ಹೇಳ್ಬೋದು, ಅಥವಾ 1 ಕೊರಿಂಥ 4ನೇ ಅಧ್ಯಾಯ ಅಂತಲೂ ಹೇಳ್ಬೋದು. ಓಕೆ, ಇದರ ಟೈಟಲ್ ನೋಡುವುದಾದರೆ ಪ್ರೇಷಿತರ ವರ್ತನೆ. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಸೇವಕರು ಅಥವಾ ದೇವದಾಸರು ಅಥವಾ ಸೇವಾ ಮನೋಭಾವವುಳ್ಳ ಪ್ರತಿಯೊಬ್ಬರು, ಕುಟುಂಬದ ಸೇವೆ, ಆಸ್ಪತ್ರೆ ಸೇವೆ, ಸ್ಕೂಲು ಕಾಲೇಜ್ಗಳಲ್ಲಿ ಟೀಚರ್ ಆಗಿ, ಗುರುಗಳಾಗಿ ಸೇವೆ, ಕನ್ಯಾಸ್ತ್ರೀಯ ಸೇವೆ, ದೇವಸೇವಕರು, ಅವರೆಲ್ಲರ ಸೇವಾ ಮನೋಭಾವ ಯಾವ ರೀತಿ ಇರಬೇಕೆಂಬುದಾಗಿ ಸಂತ ಪೌಲರಲ್ಲಿ ವಿವರಿಸಿ ಹೇಳುತ್ತಾರೆ. ನಾವು ಕ್ರಿಸ್ತ ಯೇಸುವಿನ ದಾಸರೆಂದು, ದೇವರ ಸತ್ಯಾರ್ಥಗಳ ನಂಬಿಗಸ್ತ ನಿರ್ವಾಹಕರೆಂದು ಜನರು ನಮ್ಮನ್ನು ಪರಿಗಣಿಸಲಿ. ನಮ್ಮನ್ನು ನೋಡುವವರು ಇವರು ದೇವರ ದಾಸರು, ಕ್ರಿಸ್ತ ಯೇಸುವಿನಲ್ಲಿ ದಾಸರು, ದೇವರ ಸತ್ಯಾರ್ಥಗಳಲ್ಲಿ ನಂಬಿಗಸ್ತ ನಿರ್ವಾಹಕರು. ದೇವದಾಸರು ಅಥವಾ ದೇವ ಸೇವಕರು ನಂಬಿಗಸ್ತ ನಿರ್ವಾಹಕರಾಗಿರಬೇಕು. ನಿರ್ವಾಹಕ ಅಂದರೆ ಮೇಲ್ವಿಚಾರಣೆ ಮಾಡುವವರು, ನಂಬಿಗಸ್ತರಾಗಿರಬೇಕು. ಲೂಕ 16:10 ನಾವು ನೋಡ್ತೇವೆ, ನೀನು ಸಣ್ಣ ವಿಷಯದಲ್ಲಿ ನಂಬಿಗಸ್ತನಾಗಿದ್ದರೆ ದೇವರು ನಿನ್ನನ್ನು ದೊಡ್ಡ ವಿಷಯದಲ್ಲಿ ನಂಬಿಗಸ್ತನಾಗಿ ನೇಮಕ ಮಾಡುತ್ತಾರೆ. ನೀನು ಸಣ್ಣ ವಿಷಯದಲ್ಲಿ ಅಪ್ರಾಮಾಣಿಕನಾಗಿದ್ದರೆ ದೇವರು ದೊಡ್ಡ ವಿಷಯದಲ್ಲೂ ನೀನು ಅಪ್ರಾಮಾಣಿಕನಾಗಿರುತ್ತಿ ಎಂದು ಗುರುತಿಸಲಾಗುತ್ತದೆ. ಸೊ ದೇವರು ಕೊಟ್ಟಿರುವ ಆ ಶುಶ್ರೂಷೆ, ಕುಟುಂಬದ ಜವಾಬ್ದಾರಿ, ಕೆಲಸ, ನಾವಿರುವ ರಂಗಗಳು, ದಿನನಿತ್ಯ ನೀವು ಮಾಡುವ ಸೇವಾ ಕಾರ್ಯಗಳು, ಆಸ್ಪತ್ರೆ ಇರ್ಬೋದು, ಶಾಲಾ ಕಾಲೇಜು, ಪೊಲೀಸ್, ಏನೇ ಆಗಿರ್ಬೋದು, ನೀವು ಮಾಡುವ ಸೇವಾ ಕಾರ್ಯಗಳಲ್ಲಿ ಪ್ರಾಮಾಣಿಕರಾಗಿರಬೇಕಾದದ್ದು ಬಹಳ ಬಹಳ ಅತ್ಯಗತ್ಯ. ಪ್ರಾಮಾಣಿಕನು ದೇವರ ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನಾಗುತ್ತಾನೆ. ನಿರ್ವಾಹಕರು, 2ನೇ ವಾಕ್ಯ, ನಿರ್ವಾಹಕರು ಪ್ರಾಮಾಣಿಕರಾಗಿರಬೇಕಾದುದು ಅತ್ಯವಶ್ಯ. ನನ್ನ ವಿಷಯದಲ್ಲಿ ಹೇಳುವುದಾದರೆ, ನಿಮ್ಮಿಂದಾಗಲಿ ಮಾನವ ನಿಯಮಿತ ನ್ಯಾಯಾಲಯದಿಂದಾಗಲಿ ನನ್ನ ವಿಚಾರಣೆಯಾಗುವುದರ ಬಗ್ಗೆ ನನಗೆ ಕಿಂಚಿತ್ತೂ ಚಿಂತೆ ಇಲ್ಲ. ನನಗೆ ನಾನೇ ನ್ಯಾಯ ತೀರ್ಪು ಮಾಡಿಕೊಳ್ಳುವುದೂ ಇಲ್ಲ. ಅದೇ ಮೇರೆಗೆ ನೀವು ಸೂಕ್ತ ಕಾಲಕ್ಕೆ ಮುಂಚೆ ತೀರ್ಪು ಮಾಡಬೇಡಿ, ಪ್ರಭುವಿನ ಪುನರಾಗಮನದವರೆಗೆ ಕಾದಿರಿ. ಇವತ್ತು ಸಂತ ಪೌಲ ಹೇಳ್ತಾರೆ, ನನ್ನ ಮೇಲೆ ದೋಷಾರೋಪಣೆ ಜನರು ಮಾಡ್ತಾ ಇದ್ದಾರೆ. ಪೌಲನ ಮೇಲೆ ಅನೇಕ ದೋಷಗಳನ್ನು ಅಥವಾ ಆರೋಪಗಳನ್ನು, ಪೌಲ ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ ಅಂತ ಅನೇಕ ಸುಳ್ಳು ವದಂತಿಗಳನ್ನು, ಅಥವಾ ದೇವಸೇವಕರ ಮೇಲೆ ಕಂಪ್ಲೇಂಟ್ ಅಂತ ಹೇಳ್ಬೋದು. ಪೌಲನ ಮೇಲೆ ಅನೇಕ ದೋಷಾರೋಪಣೆಗಳು ಇತ್ತು. ಅದಕ್ಕೆ ಪೌಲ ಹೇಳ್ತಾರೆ, ನನ್ನ ಮೇಲೆ ನೀವು ದೋಷಾರೋಪಣೆ ಮಾಡುವುದರ ಕುರಿತು ನನಗೇನು ಚಿಂತೆ ಇಲ್ಲ, ಆದರೆ ಕಾಲಕ್ಕೆ ಮುಂಚೆ ನೀವು ಯಾಕೆ ತೀರ್ಪು ಮಾಡುತ್ತೀರಿ? ನೀವು ನನ್ನಲ್ಲಿ ದೋಷವಿದೆ ಎಂದು ಹಿಡಿಯುವುದಾದರೆ ಆ ತಪ್ಪು ನೀವು ಮಾಡುವಾಗ ನಿಮಗೆ ನೀವೇ ತೀರ್ಪು ಮಾಡಿಕೊಂಡಂತಾಗುತ್ತದೆ. ಪ್ರಭು ಪುನರಾಗಮಿಸಿ ಬರುವಾಗ ಕತ್ತಲೆಯಲ್ಲಿ ಇರುವುದನ್ನು ಬೆಳಕಿಗೆ ತರುವರು, ಗುಟ್ಟಾಗಿ ಮಾತನಾಡುವುದನ್ನು ಬಹಿರಂಗವಾಗಿ ಕೇಳಲಾಗುವುದು. ಎಲ್ಲಿ ಗುಟ್ಟಾಗಿ ಕೆಲಸ ಮಾಡಿದ್ದೇವೋ, ಎಲ್ಲಿ ಕತ್ತಲೆಯಲ್ಲಿ ನಾವು ಮಾಡಿದ್ದೇವೋ, ಕತ್ತಲೆಯ ಕಾರ್ಯಗಳನ್ನು ನಡೆಸಿದ್ದೇವೋ, ಅದನ್ನೆಲ್ಲ ದೇವರು ಬೆಳಕಿಗೆ ತರುವರು. ಆದ ಕಾರಣ ದೇವರಿಗೆ ಭಯಪಟ್ಟು ನಮ್ಮ ಜೀವನ ಭಯಭಕ್ತಿಯ ಜೀವನವಾಗಿ, ನಂಬಿಗಸ್ತ ಜೀವನವಾಗಿ, ಪ್ರಾಮಾಣಿಕತೆಯಿಂದ ತುಂಬಿರಲೆಂಬುದಾಗಿ ಸಂತ ಪೌಲ ಅಲ್ಲಿ ಆ ಸಭೆಯನ್ನು ಎಚ್ಚರಿಸುತ್ತಾರೆ. 7ನೇ ವಚನ, ಇತರರಿಗಿಂತಲೂ ನಿನ್ನನ್ನು ಶ್ರೇಷ್ಠನನ್ನಾಗಿಸಿದವರು ಯಾರು? ದೇವರಿಂದ ಪಡೆಯದೇ ಇರುವುದು ನಿನ್ನಲ್ಲಿ ಯಾವುದಾದರೂ ಇದೆಯೇ? ಹೀಗೆ ಎಲ್ಲವನ್ನೂ ದೇವರಿಂದ ಪಡೆದ ಮೇಲೆ ಪಡೆಯದವನಂತೆ ಜಂಬ ಕೊಚ್ಚಿಕೊಳ್ಳುವುದೇಕೆ? ಬೇರೆಯವರೊಟ್ಟಿಗೆ ನಾವು ಕಂಪೇರ್ ಮಾಡಿಕೊಂಡು ಅವನಿಗಿಂತ ನಾನು ಉತ್ತಮಳು, ಎಂದಿಗೂ ಈ ರೀತಿಯ ಜಂಬ, ಅಹಂಕಾರ, ನೀವು ಕೆಲಸ ಮಾಡೋದು ಆಫೀಸ್ ಇರ್ಬೋದು, ನೀವು ಓದುವ ವಿದ್ಯಾರ್ಥಿಗಳಿರ್ಬೋದು, ನೀವು ಕುಟುಂಬ ಜೀವಿತ ಇರಬಹುದು, ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿ ನಿಮ್ಮನ್ನೇ ನೀವು ಜಂಬ ಪಟ್ಟುಕೊಳ್ಳಬೇಡಿ. ದೇವರಿಂದ ಪಡೆದುಕೊಳ್ಳದೇ ಇರುವುದು ಏನಾದರೂ ಇದೆಯೇ?
ನಾನು ಅಥವಾ ನಾವು ಎಲ್ಲವೂ ದೇವರಿಂದ ಪಡೆದುಕೊಂಡ ವರ, ದೇವರು ಕೊಟ್ಟ ಉಚಿತಾರ್ಥ ಕೃಪೆ. ಹೀಗೆ ದೇವರಿಂದ ಪಡೆದುಕೊಂಡಿರುವಾಗ ನಾವು ಪರರನ್ನು ನೋಡಿ ಹೀನೈಸಲು ಬಾರದು, ಪರರೊಟ್ಟಿಗೆ ಹೋಲಿಕೆ ಮಾಡಿ ಅಹಂಕಾರ ಪಡಲು ಬಾರದು. 10ನೇ ವಚನ, ಕ್ರಿಸ್ತ ಯೇಸುವಿನ ನಿಮಿತ್ತ ನಾವಂತೂ ಹುಚ್ಚರು, ನೀವಾದರೂ ಕ್ರಿಸ್ತ ಯೇಸುವಿನಲ್ಲಿ ಬುದ್ಧಿವಂತರು. ನಾವು ಬಲಹೀನರು, ನೀವು ಬಲಾಢ್ಯರು, ನಾವು ಅವಮಾನಿತರು, ನೀವು ಸನ್ಮಾನಿತರು. ಪ್ರೇಷಿತರ ಜೀವನ ಇವತ್ತು ದೇವರ ಸೇವೆ ಮಾಡುವ ಪ್ರತಿಯೊಬ್ಬರ ವಿರುದ್ಧ ನಿಂದೆ, ಆರೋಪ, ದೂಷಣೆ ತಪ್ಪಿದ್ದಲ್ಲ. ಭಯಪಡಬೇಡಿ, ಸೇವೆಯನ್ನು ಬಿಟ್ಟು ಬಿಡಬೇಡಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಷ್ಟೇ ನೀವು ಪ್ರಾಮಾಣಿಕರಾಗಿರುವ ನಿಮಿತ್ತ ಅನೇಕ ಕಷ್ಟ ಸಂಕಟಗಳಿಗೆ ನಿಮ್ಮನ್ನು ಜನರು ಗುರಿಪಡಿಸಬಹುದು. ದಾನಿಯೇಲ ಪ್ರಾಮಾಣಿಕನಾಗಿದ್ದ, ಆದರೆ ಅವನ ಜೊತೆ ಸಹೋದ್ಯೋಗಿಗಳು ಅವನ ಮೇಲೆ ಹೊಟ್ಟೆ ಕಿಚ್ಚಿನ ನಿಮಿತ್ತ ಅವನ ವಿರುದ್ಧ ಸುಳ್ಳಾದುದ ದೂರುಗಳನ್ನು ಅರಸನಿಗೆ ಹೇಳಿ ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದರು. ಆದರೆ ದಾನಿಯೇಲ ದೇವರ ದೃಷ್ಟಿಯಲ್ಲಿಯೂ ಅರಸನ ದೃಷ್ಟಿಯಲ್ಲಿಯೂ ಪ್ರಾಮಾಣಿಕನಾಗಿದ್ದ ಕಾರಣ ಸಿಂಹದ ಗವಿಯೊಳಗಿಂದ ದೇವರು ಅವನನ್ನು ಸುರಕ್ಷಿತವಾಗಿ ಕಾಪಾಡಿದರು. ಅವನ ಮೇಲೆ ಆರೋಪ ಮಾಡಿದ, ದೂರು ಹೇಳಿದ ವ್ಯಕ್ತಿಗಳನ್ನು ಸಿಂಹಗಳು ಕ್ಷಣ ಮಾತ್ರದಲ್ಲಿ ತಿಂದು ಬಿಟ್ಟು ಪುಡಿ ಪುಡಿ ಮಾಡಿಬಿಟ್ಟವು. ಅವರು ನಿರ್ನಾಮವಾದರು. ಸಂತ ಪೌಲ ಹೇಳ್ತಾನೆ, ನಾವು ನಿಮಗೆ ಹುಚ್ಚರಾಗಿ ಕಾಣುತ್ತೇವೆ, ನಾವು ಅವಮಾನಕ್ಕೆ ಗುರಿಯಾಗ್ತಾ ಇದ್ದೇವೆ, ನಾವು ಜನರ ಪಾಲಿಗೆ ಕಸಕ್ಕಿಂತ ಕಡೆಯದಾಗಿದ್ದೇವೆ, ಕಸಕ್ಕಿಂತ ನಾವು ಕೀಳಾಗಿ ಜನರು ನಮ್ಮನ್ನು ನೋಡುವಂಥ ಪರಿಸ್ಥಿತಿ ಇದೆ. ಯೇಸು ಹೇಳಿದ್ರು, ಲೋಕ ನಿಮ್ಮನ್ನು ದ್ವೇಷಿಸುತ್ತದೆ, ಲೋಕ ನಿಮ್ಮನ್ನು ದ್ವೇಷಿಸಬೇಕು, ನಿಮ್ಮೊಟ್ಟಿಗಿರೋರು ನಿಮ್ಮನ್ನು ದ್ವೇಷಿಸಬೇಕು. ಯಾಕೆಂದರೆ ಈ ಲೋಕಕ್ಕೆ ಯೇಸುವಿನ ಮೇಲೆ ದ್ವೇಷವಿತ್ತು. ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ಜೀವಿಸುವಾಗ ನಮ್ಮನ್ನು ಸಹ ಈ ಲೋಕ ದ್ವೇಷಿಸುತ್ತದೆ. ಕಾರಣ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಅವರ ಕೆಲಸಗಳಲ್ಲಿ ನಾವು ಭಾಗಿಯಾಗುವುದಿಲ್ಲ. ನಾವು ಲೋಕದಿಂದ ಬೇರ್ಪಟ್ಟ ಕಾರಣ ಈ ಲೋಕಕ್ಕೆ ನಮ್ಮ ಮೇಲೆ ದ್ವೇಷವಿರುತ್ತದೆ. ಈ ಗಳಿಗೆಯವರೆಗೂ ನಾವು ಹಸಿದು ಬಾಯಾರಿದವರು, ಬಟ್ಟೆ ಬರೆ ಇಲ್ಲದವರು, ಏಟು ಪೆಟ್ಟು ತಿನ್ನುವವರು, ಮನೆ ಮಠವಿಲ್ಲದೆ ಅಲಿಯುವವರು ಆಗಿದ್ದೇವೆ. ಸ್ವಂತ ದುಡಿಮೆಯಿಂದ ಜೀವಿಸುತ್ತೇವೆ, ನಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸುತ್ತೇವೆ. ಆಮೇನ್ ಎಂದು ಹೇಳೋಣ. ಇದು ನಾನು ನನ್ನ ಜೀವಿತದಲ್ಲಿ ಮಾಡಿದಂಥ ಒಂದು ಕೆಲಸ. ಸೇವಾ ಜೀವಿತದಲ್ಲಿರುವ ನನ್ನ ಮೇಲೂ ಸಹ ಅನೇಕ ಆರೋಪಗಳು, ಸುಳ್ಳಾದ ವದಂತಿಗಳು ಎಲ್ಲ ಬಂದಾಗ ನಾನು ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ. ನನ್ನ ಯೇಸು ನನ್ನ ರಕ್ಷಕ, ಪರಮಪ್ರಸಾದದಲ್ಲಿ ನನ್ನ ಬಲ, ಪರಮಪ್ರಸಾದ ನನ್ನ ಶಕ್ತಿ, ಪರಮಪ್ರಸಾದ ನನ್ನ ಜೀವ. ಯೇಸುವಿನ ಪ್ರಸನ್ನತೆಯಲ್ಲಿ ಕುಳಿತು ಎಲ್ಲವನ್ನು ಆತನಿಗೆ ಅರ್ಪಿಸಿದೆ. ನನ್ನನ್ನು ಕರೆದ ನೀನು ನಂಬಿಗಸ್ತನಲ್ಲವೇ, ನೀನು ನನ್ನ ದೇವರಾಗಿದ್ದರೆ ನೀನು ನನ್ನ ಪರವಾಗಿ ಹೋರಾಡುತ್ತಿ ಎಂಬುದಾಗಿ ಅವರನ್ನೆಲ್ಲ ಯೇಸುವಿನ ನಾಮದಲ್ಲಿ ಶಪಿಸದೆ ಆಶೀರ್ವಾದ ಮಾಡಿದೆನು. ನಾವು ಸಾಧ್ಯ ಮಾಡೋಣ. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸುತ್ತೇವೆ. ಹಿಂಸೆಗೊಳಗಾದಾಗ ಸಹಿಸಿಕೊಳ್ಳುತ್ತೇವೆ. ಅಪವಾದ ಹೊರಿಸಿದವರೊಡನೆ ವಿನಯದಿಂದ ವರ್ತಿಸುತ್ತೇವೆ. ಪ್ರಪಂಚದ ಪಾಲಿಗೆ ನಾವೀಗ ಕಸಕ್ಕಿಂತಲೂ ಕಡೆ, ವಿಶ್ವಕ್ಕೆ ಹೊಲಸಾಗಿದ್ದೇವೆ. ನಮ್ಮ ಮೇಲೆ ಯಾರು ಅಪವಾದ ಹೊರಿಸುತ್ತಾರೋ ಅವರೊಟ್ಟಿಗೆ ವಿನಯದಿಂದ ನಡೆದುಕೊಳ್ಳುತ್ತೇವೆ. ನಮ್ಮ ಮೇಲೆ ದೂರು ಹೇಳಿದವರನ್ನು ನಾವು ಶಪಿಸದೆ ಆಶೀರ್ವದಿಸುತ್ತೇವೆ. ಅವರ ದೃಷ್ಟಿಯಲ್ಲಿ ನಾವು ಹುಚ್ಚರು, ನಾವು ಅವಮಾನಕ್ಕೆ ಒಳಗಾದವರು, ನಾವು ಕಸಕ್ಕಿಂತ ಕಡೆ ಗಣಿಸಲ್ಪಟ್ಟವರಾಗಿದ್ದೇವೆ. ತೊಂದರೆ ಇಲ್ಲ, ದೇವರು ಅವನವನ ಕೆಲಸಗಳಿಗೆ ತಕ್ಕ ಪ್ರತಿಫಲವನ್ನು ನೀಡುವವರಾಗಿದ್ದಾರೆ. 15ನೇ ವಚನ, ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಸಾವಿರಾರು ಮಂದಿ ಶಿಕ್ಷಕರು ಇರಬಹುದು, ಆದರೆ ನಿಮಗೆ ನಾನೊಬ್ಬನೇ ತಂದೆ. ಶುಭ ಸಂದೇಶದ ಮೂಲಕ ನಾನೇ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಪಡೆದ ತಂದೆ. ಅಂದರೇನು? ನಮಗೆ ಮೊಟ್ಟ ಮೊದಲು ದೇವರ ವಾಕ್ಯವನ್ನು ತಿಳಿಸಿಕೊಟ್ಟ ಸಭಾ ಪಾಲಕರನ್ನು ಗೌರವಿಸಬೇಕು. ಅವರು ನಮ್ಮ ಆಧ್ಯಾತ್ಮಿಕ ತಂದೆಯಾಗಿದ್ದಾರೆ. ತದನಂತರ ಶಿಕ್ಷಕರು ಅನೇಕರು ಬರಬಹುದು. ಈಗ ಒಂದು ಮಗುವಿಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ಅದು ಸ್ಕೂಲ್ಗೆ ಹೋಗುತ್ತೆ, ಹೈಸ್ಕೂಲ್ಗೆ ಹೋಗುತ್ತೆ, ಕಾಲೇಜ್ಗೆ ಹೋಗುತ್ತೆ, ಡಿಗ್ರಿಗೆ ಡಬಲ್ ಡಿಗ್ರಿ ಮಾಡುತ್ತೆ. ಅನೇಕ ಶಿಕ್ಷಕರು ಅನೇಕ ವಿಧದಲ್ಲಿ ಆ ಮಗುವಿಗೆ ಮಾರ್ಗದರ್ಶನ ತೋರಬಹುದು. ಆದರೆ ತಂದೆ, ಜನ್ಮ ಕೊಟ್ಟ ತಂದೆ ಒಬ್ಬರೇ ಆಗಿರ್ತಾರೆ. ಆ ರೀತಿಯಲ್ಲಿ ಸಂತ ಪೌಲ ಹೇಳ್ತಾರೆ, ನಿಮಗೆ ಅನೇಕ ಬೋಧಕರು, ಅನೇಕ ಶಿಕ್ಷಕರು, ಅನೇಕ ಮಾರ್ಗದರ್ಶಕರು ಇರಬಹುದು, ಆದರೆ ಮರೆಯಬೇಡಿ, ನಾನೊಬ್ಬನೇ ನಿಮಗೆ ಶುಭ ಸಂದೇಶದಲ್ಲಿ ಬೆಳೆಸಿದಂಥ ಆಧ್ಯಾತ್ಮಿಕ ತಂದೆ ಎಂಬುದಾಗಿ. ಆದ್ದರಿಂದ ನನ್ನನ್ನು ಅನುಸರಿಸಿ ಬಾಳಬೇಕೆಂದು ಬಯಸುತ್ತೇನೆ.
18ನೇ ವಚನ, ಇನ್ನು ನಾನು ನಿಮ್ಮ ಬಳಿಗೆ ಬರುವುದಿಲ್ಲ ಎಂದು ಭಾವಿಸಿ ಕೆಲವರು ಅಹಂಕಾರಿಗಳಾಗಿ ಮೆರೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರಭುವಿನ ಚಿತ್ತವಾದರೆ ನಾನು ಬೇಗನೆ ಬರುತ್ತೇನೆ. ಆ ಅಹಂಕಾರಿಗಳು ಕೇವಲ ಮಾತಿನ ಮಲ್ಲರೋ ಶಕ್ತಿವಂತರು ಎಂದು ಕಂಡುಹಿಡಿಯುತ್ತೇನೆ. ದೇವರ ಸಾಮ್ರಾಜ್ಯ ಮರುಳು ಮಾತಲ್ಲ, ಶಕ್ತಿಯ ಸಾಧನ. ದೇವರ ವಾಕ್ಯ ಬರೀ ಬುಡುಬುಡಿಕೆಯ ಮಾತಲ್ಲ, ಅದು ಶಕ್ತಿಯು ಆತ್ಮವಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂಥದ್ದು. ಆದ ಕಾರಣ ದೇವರ ವಾಕ್ಯ ಎಲ್ಲೆಲ್ಲಿ ಸಾರಲ್ಪಡುತ್ತದೋ ಯೇಸುವಿನ ನಾಮದಲ್ಲಿ ರೋಗಗಳು ಗುಣ ಹೊಂದುತ್ತವೆ, ದೆವ್ವಗಳು ಬಿಡುಗಡೆಯಾಗುತ್ತವೆ. ಆಧ್ಯಾತ್ಮಿಕವಾಗಿ ಅವರು ಬದಲಾವಣೆಯನ್ನು ಪಡೆದುಕೊಳ್ಳುತ್ತಾರೆ. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುತ್ತಾರೆ. ಇದೆಲ್ಲ ಮಾಡುವುದು ದೇವರ ಆತ್ಮರೇ ಆಗಿದ್ದಾರೆ. ದೇವರ ರಾಜ್ಯ ಪರಿಶುದ್ಧಾತ್ಮರು. ಮರುಳು ಮಾತಲ್ಲ, ದೇವರ ವಾಕ್ಯ ಜೊಳ್ಳು ಮಾತಲ್ಲ, ಇದು ಶಕ್ತಿಯ ಸಾಧನ. ನೀವು ಕೇಳಿಸಿಕೊಳ್ಳುತ್ತಿರುವ ಈ ಜೀವಸ್ವರ ವ್ಯರ್ಥವಾಗಿ ಹೋಗುವುದಿಲ್ಲ. ನಿಮ್ಮ ಹೃದಯದಲ್ಲಿ ಬಿತ್ತನೆಯಾಗುವ ಈ ವಾಕ್ಯ ಹೆಮ್ಮರವಾಗಿ ಬೆಳೆಯುವಂತೆ ಪರಿಶುದ್ಧಾತ್ಮರು ಕಾರ್ಯ ಮಾಡುವವರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಬೆತ್ತವನ್ನು ಹಿಡಿದು ಬಿಗಿಯಲು ಬರಲು ಅಥವಾ ಪ್ರೀತಿ ಸಹಾನುಭೂತಿಯಿಂದ ತುಂಬಿದವನಾಗಿ ಬರಲು ನಿಮಗೆ ಯಾವುದು ಇಷ್ಟ? ಆ ಕೊರಿಂಥ ಸಭೆಯನ್ನು ತಿದ್ದುವುದಕ್ಕಾಗಿ ಅದರ ತಪ್ಪು ನೆಪ್ಪುಗಳನ್ನು ಖಂಡಿಸ್ತಾರೆ, ಅದನ್ನು ಶಿಕ್ಷಿಸ್ತಾ ಅದನ್ನು ತಿದ್ದುವುದಕ್ಕೆ ಸಂತ ಪೌಲರು ಬಹಳ ಪ್ರಯತ್ನ ಮಾಡುವುದನ್ನು ನಾವಿಲ್ಲಿ ನೋಡುತ್ತೇವೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 5 ಮೇಲ್ಪಟ್ಟು, ದೇವರ ಮಕ್ಕಳು ಶಿಕ್ಷಣಕ್ಕೆ ಒಳಗಾಗುತ್ತಾರೆ. ಶಿಸ್ತು ಸಂಯಮವನ್ನು ಅವರು ಕಲಿಯುತ್ತಾರೆ. ಯಾರು ಶಿಸ್ತಿಗೆ ಬರುವುದಿಲ್ಲವೋ ಅವರು ಆದರಕ್ಕೆ ಹುಟ್ಟಿದ ಮಕ್ಕಳು. ಅವರು ಶಿಸ್ತು ಎಂದರೆ ಅಸಡ್ಡೆ ಮಾಡುತ್ತಾರೆ. ಇಲ್ಲಿ ಸಂತ ಪೌಲ ಹೇಳುತ್ತಾನೆ, ನಾನು ನಿಮ್ಮನ್ನು ಸರಿಪಡಿಸಲು ಬೆತ್ತ ಹಿಡಿದು ಬರಲೋ ಅಥವಾ ಪ್ರೀತಿಯ ಮಾತುಗಳಿಂದ ಬರಲೋ ಎಂಬುದಾಗಿ. ಅದಕ್ಕಾಗಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ನಿನ್ನ ಮಕ್ಕಳು ಕೆಟ್ಟು ಹೋದರೆ ಬೆತ್ತದಿಂದ ಅವರನ್ನು ಹೊಡೆದು ಸರಿಯಾದ ಪಾಠವನ್ನು ಕಲಿಸು. ಬೆತ್ತದ ಏಟಿನಿಂದ ಅವರ ಶರೀರಕ್ಕೆ ನೋವಾಗಬಹುದು, ಆದರೆ ಅವರ ಆತ್ಮ ನರಕಾಗ್ನಿಗೆ ಹೋಗದಂತೆ ತಪ್ಪಿಸಲು ಸಾಧ್ಯ. ಬೆತ್ತ ಹಿಡಿಯದ ತಂದೆ ತಾಯಿಗಳು ಮಕ್ಕಳಿಗೆ ಶತ್ರುಗಳು. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ತಂದೆ ತಾಯಿಗಳು ಆಧ್ಯಾತ್ಮಿಕ ಪಡೆದ ಮಕ್ಕಳನ್ನು ಶಿಕ್ಷಣದ ಮೂಲಕ ಶಿಸ್ತಿನಲ್ಲಿ ಅವರನ್ನು ಬೆಳೆಸತಕ್ಕದ್ದು. ಈ ಶಿಸ್ತಿಗೆ ಒಳಪಡದೇ ಇದ್ದಾಗ ಅವರು ಹಠಮಾರಿಗಳು, ಅಹಂಕಾರಿಗಳು, ಅವಿಧೇಯರಾಗಿ ಮಾರ್ಪಾಡಾಗುತ್ತಾರೆ. ದೇವರು ಪ್ರಭು ಯೇಸುವನ್ನು ಶಿಕ್ಷಿಸುವುದರ ಮೂಲಕ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಆ ಯೇಸು ಆ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸಿಕೊಂಡ ಕಾರಣ ಇವತ್ತು ತಂದೆಯ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಆದ ಕಾರಣ ಇವತ್ತು ನಮ್ಮ ಮಕ್ಕಳಿಗೆ ಅತಿಯಾದ ಮುದ್ದು ಮಾಡದೆ ಅವರಿಗೆ ಸರಿ ತಪ್ಪನ್ನು ಮನವರಿಕೆ ಮಾಡಿಕೊಟ್ಟು ಅವರಿಗೆ ಸರಿಯಾದ ತಿದ್ದುವಿಕೆ, ಶಿಕ್ಷಣ, ಶಿಸ್ತನ್ನು ನೀಡಿ ದೇವರಿಗೂ ಮನುಷ್ಯನಿಗೂ ಅಚ್ಚುಮೆಚ್ಚಿನ ಮಕ್ಕಳಾಗಿ ಬೆಳೆಯುವಂತೆ, ಪವಿತ್ರಾತ್ಮರ ಸುಜ್ಞಾನದಲ್ಲಿ ಮಕ್ಕಳು ಬೆಳೆಯುವಂತೆ ತಂದೆ ತಾಯಿಗಳು, ಪೋಷಕರು, ಗುರು ಹಿರಿಯರು, ಸಭಾ ಪಾಲಕರಿಗೆ ಪವಿತ್ರಾತ್ಮರ ಜ್ಞಾನ, ದೈವಿಕ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.